ಹ್ಯಾಪಿ ನ್ಯೂ ಇಯರ್. ನಾವು ಬಂದು ಬೆಂಗಳೂರಿನಲ್ಲಿ ಒಂದು 27 ವರ್ಷದಿಂದ ಪಾಯಿಂಟ್ ಚೆಕ್ ಮಾಡ್ತಾ ಇದ್ವಿ. ಅದಕ್ಕೆ ಮುಂಚೆ ಬಂದು ಡ್ರಿಲ್ಲಿಂಗ್ ಫೀಲ್ಡ್ನಲ್ಲಿ ಇದ್ದೀವಿ. ಫಸ್ಟು ಡ್ರಿಲ್ಲಿಂಗ್ ಫೀಲ್ಡು, ಆಮೇಲೆ ಪಾಯಿಂಟ್ ಚೆಕ್ ಮಾಡೋದು. ನಾರ್ಮಲಾಗಿ ಚೆಕ್ ಮಾಡೋರು ಬೋರ್ ಮಾಡಲ್ಲ, ಬೋರ್ ಮಾಡೋರು ಚೆಕ್ ಮಾಡಲ್ಲ. ನಮ್ಮದು ಹಂಗಿಲ್ಲ, ಎರಡೂ ಸೇರಿ ಮಾಡ್ತೀವಿ. ಬಟ್ ಕಂಪಲ್ಸರಿ ಏನಿಲ್ಲ. ಡ್ರಿಲ್ಲಿಂಗ್ ಬೇಕಾದ್ರೆ ಸಪ್ರೇಟಾಗಿ ಮಾಡಿದರೆ ಮಾಡ್ತೀವಿ, ನೀವು ಪಾಯಿಂಟ್ ಚೆಕ್ ಮಾಡಿದರೆ. ಇಲ್ಲ ನಾವು ಚೆಕ್ ಮಾಡಿಬಿಟ್ಟು ನೀವು ಡ್ರಿಲ್ಲಿಂಗ್ ಮಾಡ್ಕೊಂಡ್ರೆ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಸರಿನಾ? ಒಂದು ಪಾಯಿಂಟ್ ಚೆಕ್ ಮಾಡೋಕ್ಕೆ, ಒಂದು ಸೈಟಿಗೆ ಚೆಕ್ ಮಾಡೋಕ್ಕೆ 10,000 ರೂಪಾಯಿ ಚಾರ್ಜಸ್ ಆಗುತ್ತೆ. 30-40 ಸೈಟ್ಗೆ. ಅದು 3 ಟೈಪ್ ಚೆಕ್ ಮಾಡ್ತೀವಿ. ಈ ಪಾಯಿಂಟಿಗೆ ಚೆಕ್ ಮಾಡಿರೋ ವಿಡಿಯೋ 1 hour ವಿಡಿಯೋ ಕಳಿಸ್ತೀವಿ. ಅಷ್ಟು ಜನ ಬಂದು ನೋಡಲ್ಲ. ಸರಿನಾ? ನನಗೆ ನೀರು ಬಂತ ಅಷ್ಟೇ ಅಂತ. ನೀರು ಬರುವುದು ನಮ್ಮ ಹತ್ರ ಏನಿಲ್ಲ. ನಿಮಗೆ ಹಣೆ ಬರ ಇದ್ರೆ ಮಾತ್ರ ನೀರು ಬರುತ್ತೆ. 1,000 ರೂಪಾಯಲ್ಲಿ ಚೆಕ್ ಮಾಡಿ ನೀರು ಬರುತ್ತೆ, 10,000 ರೂಪಾಯಿ ಚೆಕ್ ಮಾಡಿ ನೀರು ಬರುತ್ತೆ. ಹಂಗೇನೋ ಟ್ರೈ ಮಾಡಿ ಚೆಕ್ ಮಾಡೋದೇ ಬೇಡ. ನೀರು ಎಲ್ಲ ಅವ್ರ ಇಷ್ಟ. ದೇವರು ಅವ್ರ ಮೈಂಡಿಗೆ ನೀರು ಕೊಡ್ತಾರೆ. ಚೆಕ್ ಮಾಡಿ ಯಾರ್ಯಾರು ಹೆಂಗೆ ಚೆಕ್ ಮಾಡಬೇಕು ದೇವರು ಕೊಟ್ಟಿದ್ದಾರೆ. ಲೆಕ್ಕಾಚಾರ ಒಂದು ಮಾರುಕಟ್ಟೆ ಕೆಲಸ. ಇದು ಪಾಯಿಂಟಿಗೆ ಬಂದು ಒಂದು 2 days ಮುಂಚೆ ಪಾಯಿಂಟ್ ಚೆಕ್ ಮಾಡ್ತೀವಿ. ಅದಕ್ಕೆ ಬಂದು ಫಸ್ಟು ಒಂದು ಸಲ ಕಣ್ಣು ಆಪ್ರೇಷನ್ ಆಯಿತು. ಡಿಸೆಂಬರ್ 12ನಲ್ಲಿ, ಅಮಾವಾಸ್ಯೆ ಆವತ್ತು. ಅದು ಚೆಕ್ ಮಾಡಿಬಿಟ್ಟು ರೆಸ್ಟು ತೊಗೊಳ್ಬೇಕಂತ ಡಾಕ್ಟ್ರು ಹೇಳಿದರು. ನಮ್ಮದು ರೆಗ್ಯುಲರ್ ಕಸ್ಟಮರ್ ಇದ್ದಾರೆ, ಅವರೆಲ್ಲ ಅವಾಯ್ಡ್ ಮಾಡೋಕ್ಕಾಗಲ್ಲ. ಅವ್ರದ್ದೇ ಇಷ್ಟು ಹೈಟಿಗೆ ನಾವು ಬಂದಿದ್ದೀವಿ. ಅವರು ನಮ್ಮ ಮನೆಯಿಂದ ಕಾರಲ್ಲಿ ಪಿಕಪ್ ಮಾಡಿ ಡ್ರಾಪ್ ಮಾಡ್ಕೊಂಡು ಕಾರಲ್ಲಿ ಪಿಕಪ್ ಮಾಡ್ಕೊಂಡು ಗೊತ್ತಾಗುತ್ತೆ. ಆಮೇಲೆ ಡ್ರಾಪ್ ಮಾಡ್ಕೊಂಡು ಜಾಗ ಹೋಗ್ಬೇಕು. ನನಗೇನು ಹೇಳ್ತಾ ಇದ್ದೀನಿ, ನೀವು ಡ್ರಿಲ್ಲಿಂಗ್ ಮಾಡ್ಕೊಂಡ್ಬಿಡಿ. ನಮಗೆ ಬಂದು ಸ್ಟಾರ್ಟಿಂಗಿಂದ ಎಂಡು ಮಾತ್ರ ವೀಡಿಯೋ ಕಳಿಸ್ತಾ ಇರಬೇಕು. ಪಾಪ ಈ ಕಸ್ಟಮರ್ ಕಳಿಸಿದ್ರು, ಗಾಡಿ ರಿಪೇರ್ ಆಯಿತು, 2 ಸಲ 3 ಸಲ 3 ಸಲ ಆಯಿತು. ಹಂಗೇನೋ ಟೈಮ್ ಮಾಡಿದ್ರು. ತಿರುಗ ನೈಟು ಬಂದು ಗಾಡಿ ಸ್ಟಾರ್ಟ್ ಆಗಿದೆ. ಅವರಿಗೆ ನೀರು ಜಾಸ್ತಿ ಬಂದಿಲ್ಲ. 1140 ನೀರು ಬಂತು. 1040 ನೀರು ಬಂದಿದೆ. ಅವ್ರಿಗೆ ಫೀಲಿಂಗ್ ಐತೆ, ಅಯ್ಯೋ ನನಗೆ ನೀರು ಜಾಸ್ತಿ ಬಂದಿಲ್ಲ ಅಂತ. ಯಾವಾಗಲೂ ಯೂಟ್ಯೂಬ್ ಹೇಳ್ತಾ ಇದ್ದೀವಿ, ಅದನ್ನು ಸಹ ತೋರಿಸಿದ್ದೀವಿ. ಇದರಲ್ಲಿ ಚಿಕ್ಕಾಪುಡಿ ನೀರು ಬಂದಿದ್ದು ಬೋರ್ ನೀರು ತೋರಿಸಿದ್ದೀವಿ. ಅಷ್ಟು ನೀರು ಅನ್ಲಿಮಿಟೆಡ್ ವಾಟರ್ ಬಂದರೆ ಲಿಮಿಟೆಡ್ ಲೈಫು, ಲಿಮಿಟೆಡ್ ವಾಟರ್ ಬಂದರೆ ಅನ್ಲಿಮಿಟೆಡ್ ಲೈಫು. ಫಸ್ಟ್ ಅದು ತಿಳ್ಕೊಳ್ಳಿ, ದಯವಿಟ್ಟು ತಿಳ್ಕೊಳ್ಳಿ. ಮರಿಬೇಡ. ಇದಕ್ಕೆ ಬಂದು ಸ್ವಲ್ಪ ನೀರು ಟಚ್ ಆಗಿದೆ. ಸರಿನಾ? ಡ್ರಿಲ್ ಮಾಡಿದರು, ಇನ್ನೂ ಫಿನಿಶ್ ಆಗಿಲ್ಲ. ಬಟ್ ನಾನು ವಿಡಿಯೋ 2 ಡೇಸಿಂದ ಲೈವ್ ಅಂತ ಆಗ್ತಾಯಿದ್ದೆ. ನನ್ನ ಮೇಲೆ ಬೇಜಾರು ಮಾಡ್ಕೊಳ್ಳೋದು ಬೇಡ ಅಂತ ಫಿನಿಶ್ ಮಾಡ್ತಾಯಿದ್ದೆ. ತಿರ್ಗಾ ಬಂದರೆ ತಿರ್ಗಾ ಕಂಟಿನ್ಯೂ ಮಾಡೋಣ, ಏನು ತೊಂದರೆ ಇಲ್ಲ. ಅದೇ ಥರ ಸೆಕೆಂಡು ಐ ಆಪ್ರೇಷನ್ ಮಾಡ್ಕೊಂಡ್ಬಿಟ್ಟು ಈ ಕಸ್ಟಮರು ಸ್ವಲ್ಪ ತೊಂದರೆ ಕೊಟ್ಟಿದ್ದಾರೆ. ತೊಂದರೆ ಅಂದರೆ ಪಾಪ ಅವ್ರಿಗೆ ಬೇಕಾಗುತ್ತೆ, ಲೇಔಟ್ ಏನು ಮಾಡ್ತಾ ಇದ್ದಾರೆ, ಇಮಿಡಿಯೇಟಾಗಿ ಅರ್ಜೆಂಟಾಗಿ ಮಾಡಬೇಕು ಅಂತ ಹೇಳಿದ್ರು. ಇವರು ಪಾಪ ಕಾರಲ್ಲಿ ಪಿಕಪ್ ಮಾಡಿದ್ರು, ಕಾರಲ್ಲಿ ಡ್ರಾಪ್ ಮಾಡಿದ್ರು. ಸರಿನಾ? ಇದು ಬಂದು ಜಮೀನು 20,000 ರೂಪಾಯಿ ಚಾರ್ಜ್ ಆಗುತ್ತೆ. ಕೊಟ್ಟಿದ್ರು, ಏನು ತೊಂದರೆ ಇಲ್ಲ. ಸರಿನಾ? ಇದು ಬಂದು ವಿಡಿಯೋ 1 hour ಆಯಿತು. 1 hour ವಿಡಿಯೋನು ನಾನು ಅಪ್ಲೋಡ್ ಮಾಡಿದ್ದೀನಿ. ಸೆಪ್ರೇಟ್
ಅದನ್ನು ಆಗ್ತಾ ಇದ್ದೀವಿ. ಸರಿ, ನಾನು ಲೈವ್ ಅಂತ 2 days ಆಗಿದೆ. 3:30 ಕಾಣಿಸ್ತೆ. ಫ್ರೈಡೇ ಮಾಡಿದ್ದೀವಿ. ಫ್ರೈಡೇ ಪಾಯಿಂಟ್ ಮಾಡಿದ್ದೀನ. ಫ್ರೈಡೆಲ್ಲ ಗೊತ್ತಿಲ್ಲ. ಸಾಟರ್ಡೆ ಸಂಡೇ. ಹೌದು, ಫ್ರೈಡೇ ಮಧ್ಯಾಹ್ನ ಗಾಡಿ ಬಂತು. ಸಂಡೇ ಮಾಡಿದ್ದಾರೆ. ಸಂಡೇ ಮಾಡಿದ್ದಾರೆ. ಮತ್ತು ಮಂಡೇ ಬಂದುಬಿಟ್ಟಿದೆ. ನನ್ನ ಲೆಕ್ಕ ಪ್ರಕಾರ 1240 ಡ್ರಿಲ್ ಮಾಡಬೇಕು. ನಿನ್ನೆ 1040 ಮಾತ್ರ ಡ್ರಿಲ್ ಮಾಡಿದ್ದಾರೆ. ನಾನು 730 ಒಂದು ಹೇಳಿದ್ದೀವಿ. 680ನಲ್ಲಿ ಗ್ಯಾಪ್, ಎಂಟಿ ಗ್ಯಾಪ್ ಸಿಕ್ಕಿದೆ. ರಾಡು ಕಟ್ಟಾಯಿತು, ಬಿಟ್ಟು ಕಟ್ಟಾಯಿತು. ಅದನ್ನು ರಿಮೂವ್ ಮಾಡಿದ್ರು. ಸರಿನಾ? ಪೂಜೆ ಮಾಡಿದ್ರು. ಅದೇ ಥರ ವಿಡಿಯೋ ನೋಡಿದ್ರು. ಎಲ್ಲರೂ ಏನು ಯೋಚನೆ ಮಾಡಿಲ್ಲ. ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಅವರವರು ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಎಷ್ಟೋ ಜನ ನನಗೆ ಫೋನ್ ಮಾಡಿಬಿಟ್ಟು ಕೇಳಿದ್ದಾರೆ, ಕೆಲಸ ನೀರು ಬಂತ ಯಾಕೋ ಇಷ್ಟು ಬೇಗ ಆಗ್ತಾ ಇದೆ, ನಿಮ್ಮ ಬ್ರಹ್ಮದವ್ರು ಏನು ಮಲ್ಕೊಂಡಿದ್ದಾರಾ, ಏನು ನಿಮಗೆ ಇಷ್ಟು ಟೆಸ್ಟ್ ಕೊಡ್ತಾ ಇದ್ದಾರೆ ಹೊಸನಲ್ಲಿ ಬಿಗಿನಿಂಗ್ನಲ್ಲಿ ಅದು ಅಂತ. ಇಲ್ಲಪ್ಪ, ಏನೋ ನನ್ನ ಮೇಲೆ ಬೇಜಾರು ಇರ್ಬೋದು. ನಾನು ಒಂದು ಐ ಆಪರೇಷನ್ ಮಾಡ್ಕೊಂಡ್ಬಿಟ್ಟು ಒಂದು 2 ತಿಂಗಳು ಹೋಗಿಲ್ಲ. ಅವ್ರು ನೋಡೋದೇ, ಅದಕ್ಕೆ ಸಿಗೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಂತ ಅದನ್ನು ಹೇಳ್ತಾರೆ. ನಾನು ಬಂದು ಪಾಸ್ ಮಾತ್ರ ಆಗ್ತಾ ಇಲ್ಲ, ಫೇಲು. ನನ್ನ ಪ್ರಾಬ್ಲಮ್ಮು, ನನ್ನ ಡೈರಿ ಥರ ನನಗೆ ಏನೇನು ಮೈಂಡಲ್ಲಿ ಬರುತ್ತೋ ಎಲ್ಲ ಪ್ರತಿಯೊಂದು ಕೊಡ್ತಾ ಇದ್ದೀವಿ. ಸರಿನಾ? ಈ ವಿಡಿಯೋನಲ್ಲಿ ತುಂಬ ನೀರು ಬಂದು 1 ಡ್ರಾಪ್ ನೀರು ಇಲ್ಲ, ಅದನ್ನು ಹಾಕಿದ್ದೀವಿ. ನೆಕ್ಸ್ಟು ಬಂದು ಬೇರೆ ಜಾಗ ಪಾಯಿಂಟ್ ಚೆಕ್ ಮಾಡಿ. ಇದಕ್ಕೆ ಸಂಬಂಧ ಇಲ್ಲ. ಬೇರೆ ಜಾಗ ಚೆಕ್ ಮಾಡಿದ್ದೀವಿ. ಅವರು ಒಂದು ಶಾರ್ಟು, ಅದು ಶಾರ್ಟ್ ಮಾಡಿದ್ವಿ. ದೊಡ್ಡದು ಹಾಕೋಕ್ಕಾಗಲ್ಲ. ಒಂದು ನೀರು ಬಂದಿಲ್ಲ ಅಂತ ವಿಡಿಯೋನು ಹಾಕಿದ್ದಾರೆ. ನೀರು ಬಂದ ಮೇಲೂ ವಿಡಿಯೋ ಹಾಕಿದ್ದಾರೆ. ಅಲ್ಲಿಂದ ಬಿಟ್ಟದು ಬಂದಿದೆ, ನೀರು ಹಾಕಿದ್ವಿ. ಸರಿನಾ? ಎಲ್ಲ ನೋಡ್ತಾ ಇದ್ದೀವಿ. ತಿರ್ಗಾ ಹಂಬಲ್ ರಿಕ್ವೆಸ್ಟು, ಈ ವಿಡಿಯೋ ನೋಡ್ಬಿಟ್ಟು ಈ ಪಾಯಿಂಟ್ಗೆ ಇನ್ನೂ ಸ್ವಲ್ಪ ನೀರು ನನಗೆ ನೀರು ಜಾಸ್ತಿ ಇಲ್ಲ. 1.5 ಇಂಚು ನೀರು ಬಂದರೆ ಸಾಕು. ನಾನು 2 ಇಂಚು 3 ಇಂಚು 4 ಇಂಚೆಲ್ಲ ಕೇಳ್ತಾ ಇಲ್ಲ. ನಾನು ಕಮಿಟ್ಮೆಂಟ್ ಮಾಡೋದೇ 2500 ವೀಡಿಯೋ ಅಪ್ಲೋಡ್ ಮಾಡಿದ್ವಿ. ಎಲ್ಲತ್ರ ನಾನು ಕಮಿಟ್ಮೆಂಟ್ ಮಾಡೋದು 1.5 ಇಂಚು ಕಮಿಟ್ಮೆಂಟ್. ಅದು ದೇವರು ಕೊಡೋದು ಅವ್ರ ಇಷ್ಟ, ಎಷ್ಟು ಬೇಕಂದ್ರೆ ಕೊಡ್ಬೋದು. ನಾನು ಕೇಳೋದು ಕಡಿಮೆನೇ ಕೇಳೋದು, ಯಾವಾಗಲೂ ಬಂದೇ ಬರುತ್ತೆ. ನೋಡೋಣ. ಫಸ್ಟಾಗಿ ವೀಡಿಯೋ ನೋಡೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ. ಬೆಲ್ ಬಟನ್ ಇದೆ ಅಂತ ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಮಾಡಿದ ಎಲ್ಲ ವೀಡಿಯೋಗಳು ಇಮಿಡಿಯೇಟಾಗಿ ಅಪ್ಲೋಡ್ ಆಗುತ್ತೆ. ಹೊಸ ವರ್ಷ ಬಂದಿದೆ. ಫಸ್ಟ್ ಪಾಯಿಂಟ್ ಸಕ್ಸಸ್ ಆಗಿದೆ. ಸೆಕೆಂಡ್ ಪಾಯಿಂಟು, ಥರ್ಡ್ ಪಾಯಿಂಟು ಇವತ್ತು ಬಂದು ಒಂದು ಜಾಗ ಹೋಗ್ತಾ ಇದ್ವಿ. ಅದು ಒಂದು ರೋಡ್ಗೆ ಪಾಯಿಂಟ್ ಹೋಗ್ತಾ ಇದ್ವಿ. ಗೌರ್ಮೆಂಟ್ ಪಾಯಿಂಟು. ಅದನ್ನೆಲ್ಲೂ ಸಕ್ಸಸ್ ಆಗಬೇಕಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಸರಿನಾ? ಆ ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀವಿ. ಈಗ ಹೆಲ್ತ್ ಸರಿ ಇಲ್ಲ, ಇದ್ರೂ ಪಾಯಿಂಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಬ್ಲೆಸ್ಸಿಂಗ್ ಕೊಡಿ, ನೋಡೋಣ. ಎಲ್ಲ ಒಳ್ಳೆಯದಾಗುತ್ತೆ. ಸರಿನಾ? ಈ ಜಾಗನೇ ನೀರು ಬಂದಿದೆ. ಎಷ್ಟು ಬಂದಿದೆ ನೋಡಿ. ಚಿಕ್ಕ ನೀರು ಬಂದಿದೆ. ಡ್ರಿಲ್ ಮಾಡೋಕ್ಕಾಗಿಲ್ಲ. 1.5 ವರ್ಷವೂ ಆಗಿಲ್ಲ. ಈಗ 1 ಡ್ರಾಪ್ ನೀರಿಲ್ಲ. ಇದೆಲ್ಲ ಪಾರ್ಟಿ ರೋಡಾಗಳು. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟಿದ್ದಾರೆ. ಇದು ಸೈಟ್ ವಿಸಿಟ್ ಹೋಗಿದ್ದೀವಿ ನಿನ್ನೆ. ಅದು ಸೈಟ್ ಇನ್ಸ್ಪೆಕ್ಷನ್ ಡೀಟೇಲ್ಸ್ ಆಗಿದ್ದೀವಿ. ಅವ್ರ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟಿದ್ದಾರೆ. ಆಟೋನಲ್ಲಿ ಹೋಗ್ಬಿಟ್ಟು ಆಟೋನಲ್ಲಿ ಬಂದಿದ್ದೀವಿ. ಅದು
ಸಾಕು ಅಂಕಲ್. ಇಲ್ಲಿ ಒಂದು ಪಾಯಿಂಟ್ ಐತೆ, ಅಲ್ಲಿ ಒಂದು ಪಾಯಿಂಟ್ ಐತೆ, ಎರಡರಲ್ಲಿ ಅದನ್ನ ವರ್ಕ್ ಮಾಡ್ಬೇಕು. ನೋಡು ಅನ್ಕೊಳ್ಳ. ಇಲ್ಲಿ ಹತ್ತು ಗೈಡ್ ಬರ್ತೀನಿ. ಬರ್ಕೊಳ್ಳಿ. ಸಿಕ್ಸ್ಟಿ and 90 feet casing.
410 ಒಂದೇ ಒಂದು ಗ್ಯಾಪ್ ಬಿಡಿ ಸರ್, ನಾನು ಒಪ್ಕೊಳ್ಳಲ್ಲ, ಸರಿನಾ? ವಾಸ್ತು ಟ್ಯಾಲಿ ಆಗಿ ಒಪ್ಕೊಳ್ಳಲ್ಲ. ನೀರು ಐತೆ ಇದೆಲ್ಲ ಬೆಟರ್ ಏನೋ ಐತೆ ನೋಡೋಣ. ಏರಿಯಾ ಚೆನ್ನಾಗಿದೆ ಸರ್, ಏರಿಯಾ ಸ್ವಲ್ಪ ಫೈನ್ ಇದೆ. the 90 casing. Continue, madam. $690 ಚೆನ್ನಾಗಿದೆ. $990 ಎರಡೇ ಗ್ಯಾಪ್. ಬಟ್ ಫಸ್ಟ್ ಸೋರ್ಸ್ ಚೆನ್ನಾಗಿದೆ, ಅದರಲ್ಲಿ ಮೂರನೇ ಸೋರ್ಸ್ ಚೆನ್ನಾಗಿದೆ, ಇದರಲ್ಲಿ ಫಸ್ಟ್ ಸೋರ್ಸ್ ಚೆನ್ನಾಗಿದೆ. ಅದರಲ್ಲಿ ಮೂರನೇ ಸೋರ್ಸ್ ಚೆನ್ನಾಗಿದೆ, ಇದರಲ್ಲಿ ಫಸ್ಟ್ ಸೋರ್ಸ್ ಚೆನ್ನಾಗಿದೆ. ಇದು ಒಂದು ಈ ಕಡೆ ಇದೇ ಬೆಸ್ಟ್. ಇಲ್ಲ ಸರ್, ಅಷ್ಟೇನಿಲ್ಲ, ಇದು ಅದೇ ಬೆಸ್ಟ್. ಯಾವ 100 ಅಡಿ ಅದಕ್ಕೆ ಕರ್ಕೊಂಡು ಬಂದಿರೋದು.
ಸ್ವಲ್ಪ ಈ ಬಂದಾಗ ಆ ಎಣ್ಣೆಯಿಂದ ಸ್ವಲ್ಪ ಎತ್ತೋದ್ರೆ
ಸರ್ ನೀವು ಬಿಗಿನಿಂಗಿಂದ ವೀಡಿಯೋಗಳು ನನಗೆ ಕಳಿಸ್ತಾ ಇದ್ದೀವಿ. ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ, ನೀರು ಖಂಡಿತ ಬಂದ್ಬಿಡುತ್ತೆ ಅಂತ. ಫಸ್ಟ್ ಪಾಯಿಂಟಿಗೆ ಮೇಂಟೈನ್ ಮಾಡಿಲ್ಲ, ಸರಿನಾ? ನೀವೆಲ್ಲ 1000 ಫೀಟ್ ಡ್ರಿಲ್ ಮಾಡಿಬಿಟ್ಟು ಆಮೇಲೆ ನನಗೆ ಬಂದು ವಿಡಿಯೋ ಕಳಿಸಿ. ಇದು ವಿಡಿಯೋ ಬಿಗಿನಿಂಗಿಂದ ಕಳಿಸಿದರು, ಹೆಂಗೆ ಬಂದಿದೆ ನೀರು ನೋಡಿ. ನಾನು ಹೇಳೋದು ನೀವು ಯಾರ ಕಡೆಯಿಂದ ಬೋರ್ ಮಾಡಿಬಿಡಿ, ನನಗೇನು ಏನದು ಕೋಪ ಕಿಪ್ಪೆಲ್ಲ ಇರಲ್ಲ. ಒಂದು ಪಾಯಿಂಟು, ಆವಾಗಿಂದ ಗಾಡಿ ಯಾವಾಗ ಹೋಗುತ್ತೋ ಎವ್ರಿ 1 ಅವರ್ ನನಗೆ ಅಪ್ಡೇಟ್ ಮಾಡೋದು. ಎಷ್ಟು ಮಿನಿಟು? 1 ಮಿನಿಟ್ ವಿಡಿಯೋ ಸಾಕು, 15 ನಿಮಿಷ ವಿಡಿಯೋ ಸಾಕು, ಸರಿನಾ? ಇದೇ ಜಾಗನೇ ಪಾಯಿಂಟ್ ಮಾಡ್ತೀನಿ, ಸರಿನಾ? ಕಂಟಿನ್ಯೂ ನೋಡ್ತೀರಾ ನೋಡಿ, ಕಂಟಿನ್ಯೂ ಆಗ ನೋಡಿ, ಸರಿನಾ? ಹೆಂಗೆ ನೀರು ಬಂದು ಮಾಯ ಮಾಡಿಲ್ಲ, ಮಂತ್ರ ಮಾಡಿಲ್ಲ. ಈಗ ನೀರು ಬಂದ್ಬಿಟ್ಟಿದೆನಾ? ನಾನು ಚೆಕ್ ಮಾಡಿ ನೀರು ಬಂದಿಲ್ಲ. ಅವರು ಬೋರ್ವೆಲ್ಲು ನೀರಿನ ಗುಣ ಅವ್ರ ಮೈಂಡ್ನಲ್ಲಿ ಐತೆ, ಅದಕ್ಕೋಸ್ಕರ ನೀರು. ಅವರವರು ದೇವರಿಗೆ ಅವರವರು ಪೂಜೆ ಮಾಡಿದ್ರು, ಅವರವ್ರ ದೇವರು ಅವರವ್ರಿಗೆ ನೀರು ಕೊಟ್ಟಿದ್ದಾರೆ. ಅಷ್ಟೇ ನಾನು ಹೇಳಕ್ಕೆ ಯಾವಾಗಲೂ ಸರ್. ನಾವೆಷ್ಟು ಕಮಿಟ್ಮೆಂಟ್ ಮಾಡಿದ್ವಿ? 1.5 ಇಂಚೂ ಇಲ್ಲ, ಒಂದೇ ಒಂದು ಇಂಚು. ಸರಿನಾ? ಡೆಪ್ತ್ ಎಷ್ಟು ಹೇಳಿದ್ವಿ? 910 ಹೇಳಿದ್ವಿ. ಎಷ್ಟು ಹೋಗ್ತಾ ಇದ್ದಾರೆ? 835 ಹೋಗ್ತಾ ಇದ್ದಾರೆ. ನೀರು ಬಂದ್ಬಿಟ್ಟಿದೆ, ನೀರು ಬಂತು. ಅವರು ನೀರಿನ ಋಣ ಇದ್ದಾರೆ. ಬಟ್ ನನಗೆ ಮನ ಸಮಾಧಾನಕ್ಕೆ ಅವರು ವಿಡಿಯೋ ಬೆಳಗ್ಗೆಯಿಂದ ಕಳಿಸಿದ್ದಾರೆ ನೋಡಿ. ಇದೇ ವಿಡಿಯೋನೇ ನಾವು ಮುಂಚೆ ಅಪ್ಲೋಡ್ ಮಾಡಿದ್ದೀವಿ, ಸರಿನಾ? ನಾನು ಹೇಳೋದು, ನಮ್ಮದು ಪಾಯಿಂಟು ಚೆಕ್ ಮಾಡಿದ್ರು 10,000 ರೂಪಾಯಿ ಅನ್ನೋದು ಜಾಸ್ತಿನೇ ಒಪ್ಕೊಳ್ತೀವಿ. ಸೈಂಟಿಫಿಕ್ ಜಾಲಿಸ್ಟ್ ಅವರೇ 3,000 ರೂಪಾಯಿನೇ ಚಾರ್ಜ್ ಮಾಡ್ತಾರೆ, ಸರಿನಾ? ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನನ್ನ ಚಾರ್ಜಸ್ ಹೇಳ್ತೀವಿ. ನಾನು ಹೇಳೋದು ಏನಂದರೆ, ನನ್ನ ಚಾರ್ಜಸ್ ಇಲ್ಲ. ವಾಟರ್ ಡಿವೈಡರ್ ಯಾರು ಬಂದರೂ ಸರಿ, ಅವ್ರು ಎಷ್ಟು ಕೇಳಿದ್ರು ಕೊಟ್ಬಿಡಬೇಕು, ಬಾರ್ಗನಿಂಗ್ ಮಾಡೋಂಗಿಲ್ಲ, ಸರಿನಾ? ಒಬ್ಬರೊಬ್ಬರು ಒಂದೊಂದು ಸ್ಟೈಲು, ನಾನು ಒಂದು ಸ್ಟೈಲು. ನನ್ನಂಥ ದೊಡ್ಡವರು ಇರ್ಬೋದು, ನನ್ನಂಥ ಎಕ್ಸ್ಪೀರಿಯನ್ಸ್ ಅವರು ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಈಗ ಒಂದು, ಆಮೇಲೆ ಒಂದು, ಆಮೇಲೆ ಒಂದು ಇಲ್ಲ, ಯಾವಾಗಲೂ ಒಂದೇ ಟೈಪ್ನೇ. ಏನೋ ಯಾವಾಗಲೂ ಒಂದೇ ಟೈಪ್ನೇ ನೋಡಿ. ಬರೇ ತೆಂಗಿನಕಾಯಿ ಚೆಕ್ ಮಾಡಿದ್ವಿ, ಇದು ಮುಂಚೆನೇ ಚೆಕ್ ಮಾಡಿದ್ವಿ. ಅವರಿಗೆ ಏನಂತ ಹೇಳಿದ್ವಿ? ಸರ್ ದಯವಿಟ್ಟು ಬಿಗಿನಿಂಗಿಂದ ನನಗೆ ವಿಡಿಯೋ ಕಳಿಸಿ. ಗಾಡಿ ಬರುತ್ತೆ, ಪೂಜೆ ಮಾಡ್ತಾರೆ, ಕೇಸಿಂಗ್ ಪೈಪ್ ಎರೆಕ್ಷನ್ ಮಾಡ್ತಾರೆ, ಆಮೇಲೆ ಬಂಡೆ ಸಿಕ್ಕಿದೆ, ಎಂಟಿ ಗ್ಯಾಪ್ ಸಿಕ್ಕಿದೆ, ನೀರು ಬರ್ಬೋದು ಅಂತ ಪ್ರತಿಯೊಂದು ವೀಡಿಯೋಗಳು ಎವ್ರಿ 1 ಅವರ್ ನನಗೆ 1 ನಿಮಿಷ ವೀಡಿಯೋ ಕಳಿಸಿ ಸಾಕು ಅಂತ ಹೇಳಿದ್ವಿ. ಅವರು ಫಾಲೋ ಮಾಡಿಲ್ಲ, ನೀರನ್ನ ಅಷ್ಟು ಬಂದಿಲ್ಲ. ನಾನು ಏನು ಮಾಡಲಿ? ಈಗ ಒಬ್ರು ಹೇಳಿದರೆ, ಡಾಕ್ಟರ್ ಒಬ್ರು ಹೇಳ್ತಾರೆ ಪೇಷಂಟಿಗೆ, ಅವ್ರು ಹೇಳೋ ಪ್ರಕಾರ ಮಾಡಿದರೆ ಅವ್ರಿಗೆ ಸ್ವಲ್ಪ ಇಷ್ಟ ಇರುತ್ತೆ, ಖುಷಿ ಆಗುತ್ತೆ. ದೇವಸ್ಥಾನ ಹೋಗ್ತೀರಾ, ಸರಿನಾ? ಅರ್ಚಕರ ಹತ್ರ ಏನೋ ಒಂದು ಹೇಳ್ತೀರಾ, ಸರಿನಾ? ಅವ್ರ ಹತ್ರ ಕೋಪ ಮಾಡ್ಕೊಂಡ್ಬಿಟ್ಟು ನೀವು ಅರ್ಚನೆ ಮಾಡಿ ಅಂತ ಹೇಳಿದ್ರೆ ಅವರು ಮಾಡಿದ್ರು ಸರಿಯಾಗಿ ಮಾಡಲ್ಲ. ನೀವು ಏನು ಹೇಳೋದು ಬೇಡ, ನಿಮ್ಮ ಮನೆಗೆ ನಿಮಗೆ ಏನು ಕೆಲಸ ಆಗಬೇಕೋ ಆ ಥರ ಆಗಬೇಕು ಅಂತ ನೀವು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಅಂದರೆ ಅವ್ರಿಗೊಂದು ಖುಷಿ ಬರುತ್ತೆ. ಮನೆ ಒಳಗಡೆ ಅಡಿಕೆ ಮಾಡೋರು ಬರ್ತಾರೆ, ಕೆಲಸ ಮಾಡೋರು, ಅವ್ರು ಹೋಗ್ಬಿಟ್ಟು ಜಗಳ ಮಾಡಿದ್ರೆ ಅಡಿಕೆ ಸರಿಕೆ ಮಾಡಲ್ಲ. ಚೆನ್ನಾಗಿ ಇಷ್ಟ ಪ್ರಕಾರ ಮಾಡಿ ಅಂತ ಬಿಟ್ಟರೆ ಅವ್ರು ಖಂಡಿತ ತಪ್ಪು ಮಾಡಲ್ಲ. ಕಳ್ಳತನ ಮಾಡ್ತಾರಲ್ಲ ಕಳ್ಳರು, ಅವ್ರು ಕರ್ಕೊಂಡು ಬಂದು ಮನೆಯಲ್ಲೇ ಇಡಿ, ಅಮ್ಮ ಮನೆ ನೋಡ್ಕ್ಲೇನು ಆಚೆ ಕಡೆ ಹೋಗ್ಬಿಟ್ಟು ಬರ್ತೀವಿ ಅಂತ ಅವನಿಗೆ ಭಯ ಬಂದುಬಿಡುತ್ತೆ. ನಾವು ಕಳ್ಳರು ಗೊತ್ತಿದ್ರು ನಮ್ಮ ಬಿಟ್ಬಿಟ್ಟು ಹೋಗ್ತಾರೆ ಅಂತ. ಇದೇ ಪೊಲೀಸವ್ರಿಗೆ ಇಟ್ಕೊಂಡು ಬಿಟ್ಬಿಟ್ಟು ಹೋಗಿ ಮನೆ ಹುಷಾರಾಗಿ ನೋಡ್ಕೊಳ್ಳಲ್ಲ, ಸರಿನಾ? ನಾನು ಏನಕ್ಕೆ ಹೇಳಕ್ಕೆ ಬರ್ತಾಯಿದೆ ಅಂದರೆ, ಯಾವುದೋ ಡಿವೈನರ್ ಇರಲಿ, ಅವ್ರು ಏನು ಕೇಳಿದರೂ ಸರಿ, ದಯವಿಟ್ಟು ಬಾರ್ಗೇನ್ ಮಾಡಬೇಡ, ಕೊಡಿ.
ಎಲ್ಲ ಡಿವೈನರ್ಗಳು ನೀರು ಬಂದೇ ಬರಬೇಕು ಅಂತ ಯೋಚನೆಯಲ್ಲೇ ಪಾಯಿಂಟ್ ಮಾಡ್ತಾರೆ. ಗೊತ್ತಾಯ್ತಾ? ಇದು ನೋಡಿ, ನನಗೆ ಕಣ್ಣು ಆಪ್ರೇಷನ್ ಮಾಡಿದ್ದಾರೆ, ಇದರೂ ನಾನು ಸೆಕೆಂಡ್ ಒಪಿನಿಯನ್ ಕೊಡ್ತಾಯಿದ್ದೀವಿ. ಹಂಗೆ ಹೋಗ್ಬಿಟ್ಟು ಆ ಪಾಯಿಂಟ್ ಹತ್ರ ಮಾತ್ರ ಅಲ್ಲ, ಫುಲ್ ಸರ್ವೆ ಮಾಡಿದ್ವಿ. ಆ ಏರಿಯಾ ಫುಲ್ ಸರ್ವೆ ಮಾಡಿಬಿಟ್ಟು ನನಗೆ ಸಮಾಧಾನ ಆಯಿತು ಇದೇನೇ ಅಂತ. ಸರಿನಾ? ಫಸ್ಟ್ ನೀವು ನೋಡಿದ್ರು ನೀರು ಬಂದಿರೋ ವೀಡಿಯೋ. ನೆಕ್ಸ್ಟ್ ಮಾಡ್ತಾಯಿದ್ವಿ ಫ್ಲಶಿಂಗ್ ಮಾಡ್ತಾಯಿದ್ವಿ. ವೆಯ್ಟ್ ಮಾಡಿಬಿಟ್ಟು ಲಾಸ್ಟ್ ಮಾತ್ರ ನೋಡಿ. ಸರಿನಾ? ಈಗ ಫಸ್ಟ್ ಟೈಮ್ ನೋಡೋಕ್ಕಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಕ್ಕೆ ಟ್ರೈ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ. ಸರಿನಾ? ನೋಡ್ಕೊಂಡು ಬರ್ತೀರಾ ಏನೇನು ಹೇಳ್ತಾ ಇದ್ದು ನೋಡಿ. ಇದೇ ಜಾಗನೇ ಪಾಯಿಂಟ್ ಮಾಡಿದ್ದು. ಈಗ ನನಗೊಂದು ಖುಷಿ, ನಾನು ಮಾಡಿರೋ ಪಾಯಿಂಟಲ್ಲಿ ನೀರು ಬಂದಿದೆ ಅಂತ ನಿಮಗೂ ತೋರಿಸ್ಬೋದು. ಪಾರ್ಟಿ ಕಳಿಸಿಲ್ಲ ಅಂದರೆ ನಾವು ಹೆಂಗೆ ನಿಮ್ಗೆ ಅಪ್ಲೋಡ್ ಮಾಡೋಕ್ಕಾಗತ್ತೆ? ನಾವೇ ಬೋರ್ವೆಲ್ ಮಾಡಿದರೆ ಖಂಡಿತಾಗ ಮಾಡಿಕೊಡ್ತೀವಿ. ಅದು ಫೇಲ್ ಆಗಲ್ಲ, ಫೇಲ್ ಆಗಿದ್ರೂ ಸರಿ ಅಪ್ಲೋಡ್ ಮಾಡ್ತೀವಿ, ಅಂತಂದು ಹೇಳ್ತೀವಿ, ಬ್ರಹ್ಮದೇವ್ರಿಗೆ ಪೂಜೆ ಮಾಡ್ತೀವಿ, ನೀರು ಬಂದುಬಿಡುತ್ತೆ. ಸರಿನಾ? ಬೇರೆ ತೆಂಗಿನಕಾಯಿ ಟ್ರೆಡಿಷ್ನಲ್ ಮಾತ್ರ. ಸರಿನಾ? ಯಾಕಂದರೆ ಬೇರೆ ಸೆಕೆಂಡ್ ಒಪಿನಿಯನ್ ಕೊಡಬೇಕು, ಅದಕ್ಕೋಸ್ಕರ ಮಾಡಿದ್ದೀವಿ. ಸುತ್ತಮುತ್ತ ಎಲ್ಲ ನೋಡಿದ್ದೀವಿ, ಒಂದು ಸಲ ಎಲ್ಲ 4 ಸಲ ನೋಡಿದ್ವಿ. ವಿಡಿಯೋ ಕಟ್ ಮಾಡಿಬಿಟ್ಟು ಕೊಡ್ತಾಯಿದ್ದೀವಿ ನಿಮಗೆ. ಅದಕ್ಕೆ ನಂದು ಸ್ವಲ್ಪ ಚಾರ್ಜಸ್ಸು ಜಾಸ್ತಿ, ಕ್ವಾಲಿಟಿನೂ ಇರುತ್ತೆ, ಇಲ್ಲ ಅಂತ ಇಲ್ಲ, ವಿಷಯನೂ ಇರುತ್ತೆ. ಇದೇ ಥರ ಅವರು ಫಸ್ಟಿಂದ ಬಿಗಿನಿಂದ ವೀಡಿಯೋ ಮಾಡಿಬಿಟ್ರೆ ಆ ಪಾಯಿಂಟು ನೀರು ಬಂದಿದೆ, ಇಲ್ಲ ಅಂತ ಇಲ್ಲ. ಬಟ್ ಖುಷಿ ಮಾಡ್ತಾರೆ ನೀರು ಬಂದಿಲ್ಲ. ಯಾಕೆ ಖುಷಿ ಮಾಡ್ತಾರೆ ನೀರು ಬಂದಿಲ್ಲ? ನನಗೆ ಅವರು ಖುಷಿ ಮಾಡಿಲ್ಲ, ಅದು ನೀರು ಬಂದಿಲ್ಲ. ಹಂಗೇನೆ ನಾನು ಹೇಳ್ತೀವಿ. ನಾನೇನು ನಿಮ್ಗೆ ಎಕ್ಸ್ಟ್ರಾ ಹಣ ಕೊಡಿನ ಹೇಳ್ತಾ ಇದ್ದಲ್ಲ, ಏನೋ ಇರಲಿ, 1 hour ಒನ್ಸು ಯಾವುದೋ ಏನಿದೇನೋ ವೀಡಿಯೋ ಕಳಿಸಿ ಸಾಕು, ನೋಡೋಣ, ಮಾಡೋಣ. ನಾವು ಇಂಗ್ಲೀಷ್ನಲ್ಲಿ ಹೇಳೋಣ ಅಂತ ಟ್ರೈ ಮಾಡ್ತಾಯಿದ್ವಿ, ಕನ್ನಡ ಸಾಕ ಏನದು ಗೊತ್ತಿಲ್ಲ. Say, who are watching this video, try to subscribe my channel, my humble request. You already subscribed, try to share to others, let them subscribe. Okay, see this point I checked up, I given second opinion, I mentioned clearly. I given 2 side, 2 types of point. I told him clearly to the customer, sir, from the beginning to till end, try to send me 1 minute video every 1 hour. Whatever is going, no problem. I will upload my channel, let them pray for me, my well wishes, water will come. He is not done in the first point. So after drilling 1000 feet, he is trying to send me. This point he sent from the beginning. He got the water. See, he is going to come. They are doing the flushing. I committed 1 inch water. God is given to him. Not to do. Cannot to do. That was what is given. Lorry, the sound will come. My voice won't be get clear. Just see the video till the end.
what I try to say, what is my humble request to the ಇದು 4ನಲ್ಲಿ ಯಾವುದು agricultural land customers. See, I will do the point myself, ಬೇರೆ ಯಾವ್ದಾರು ಇದೆಯಾ ಸರ್? whether second opinion or first opinion or my point. I'll give suggestion with this one is better, that one is best, this is not bad, everything I'll mention. Once you start the work, borewell drilling, you try to keep on sending video to me, so I can able to show to the YouTube customers, not only divining. So the same place they drilled, they got the water. Already they have hope with me. Even though, let them get more hope after seeing this video. The same party, I given 2 sides, 2 point, but second opinion only. Okay, more than 20 points I have already checked with him. He has satisfied. He is interesting with the coconut, but I used only coconut. First point, he didn't send the video. He didn't tell me when he going to start. After finish 1000 feet, then only he is telling, sir, no water, what to do. I told him, sir, please tell me the videos from the beginning. No problem, send me now immediately. I'll try to do that. Then we did 1125 feet. 1 inch water only came. I told him 1.5 inch. Then he got realized. Then from the beginning he sent the video for second point. He got the water. How much I told him? More than that 4 times. I committed only 1 inch. It came that more than 3 inch water. The rig person telling that he cannot drill further depth. Same like this also I'm telling, like this, more water comes, less life, less water comes, more life. That customer has to realize. In all borewell there will be water. You supposed to drill till 1000 feet, then definitely you can expect water. For residential purpose will be okay. Even water didn't comes also, you can put the motor and can use it. If it is agricultural land, there must be water has to come like this. You saw the video, na? Same like the output has to come. Then only they can go for agricultural land, they can put for motor. Okay. See, I am doing the water point in the morning 6 a.m. to 9 a.m. only, whether it is local, whether it is house station, wherever, whatever. Then 9 to 10 I try to receive calls, only 1 hour in the morning. Then evening 5 p.m. to 6 p.m. 1 hour in the evening. Between time I won't pick up my phone calls, but I can call 24 hours. That is different. I am receiving call only that particular that time only. Who are interested, let them come to WhatsApp. They will leave the message. If it is I can able to do that work, I will call you definitely 100%. If it is I cannot able to do the work, that also I'll intimate. Sir, try to contact somebody, some other person. They may be help you. Don't waste your time. I will give. Through the phone, we can do online water point also. Suppose the drilling is going on, further depth you have to do or not. That you can decide with online water point. Okay. See, this party also, party got happy, but he has to send the customer review, na? They will forget. Once the water comes, they won't call me back. This is customer's habit like that.
See, they got water, not minimum water, maximum water they got. They have to tell Mr. Selraj came, he did the point. That's why I'm telling you, send me the videos. In the video it will show you whether water came or not. The same site, the drilling lorry if it comes, customer will get hope. They should not lose their hope. Okay, we will meet in one more video. Time is going up. Nice discussion I did. Hopefully you will interestly you can understand. We'll see later. All is well. All is well. बाद में ले लेंगे बाद में